ಇನ್ನು ಕೇಂದ್ರ ಸಚಿವ ಮತ್ತು ರಾಜ್ಯ ಸಚಿವರ ಮಧ್ಯೆ ಆಣೆ ಪ್ರಮಾಣದ ಪೊಲಿಟಿಕ್ಸ್ ಜಾಸ್ತಿ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ಚೆಲುವರಾಯಸ್ವಾಮಿ ಪಂಥಾವನ್ನು ಮಾಡ್ತಾ ಇದ್ದಾರೆ. ಚೆಲುವರಾಯಸ್ವಾಮಿಯ ವಿಚಾರದಲ್ಲಿ ಅಥವಾ ಚೆಲುವರಾಯಸ್ವಾಮಿಯನ್ನ ಕುಮಾರಸ್ವಾಮಿಯವರು ಜೋಕರ್ ಅಂತ ಕರೆದಿದ್ದಾರೆ. ಜೋಕರ್ ಆಣೆ ಪ್ರಮಾಣಕ್ಕೆ ಆಹ್ವಾನ ನೀಡಿದಂಥ ಚೆಲುವರಾಯಸ್ವಾಮಿ ಯಾರ ಜೊತೆ ಬೇಕಾದ್ರೂ ಹೋಗುವ ಅವರ ನಾನಾ ಜೋಕರ್ ಅಂತ ಕೇಳಿದ್ದಾರೆ. ಆ ಪದಕ್ಕೆ ಅವರೇ ಹೆಚ್ಚು ಸೂಕ್ತ ಅಂತ ಹೇಳಿದ್ದಾರೆ. ಚೆಲುವರಾಯಸ್ವಾಮಿ ಅವರು ನನ್ನನ್ನು ಮಂತ್ರಿ ಮಾಡಿದ್ದೇನೆ ಅನ್ನೋದಾದರೆ ನಾನು ಅವರನ್ನು CM ಮಾಡಿದ್ದೇನೆ ಅನ್ನೋದು ತಪ್ಪಲ್ಲ. ಅವರನ್ನು ನಾಯಕರನ್ನಾಗಿ ಮಾಡಲು ನಾವು ಸಾಥ್ ಕೊಟ್ವಾ ಇಲ್ವಾ? ಈ ಬಗ್ಗೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಾರಾ? ಅವರ ಚರಿತ್ರೆ ಬಗ್ಗೆ ಮುಖಾಮುಖಿ ಚರ್ಚೆಗೆ ತಯಾರಾಗಿದ್ದೇನೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಪಂಥಾವನ್ನು ಮಾಡಿದ್ದಾರೆ. ನನ್ನನ್ನು ಪದೇ ಪದೇ ಕೆಣಕಿದ್ರೆ ನಾನು ಅವರಂಗೆ ಮುಖ ತಿರ್ಸಿ ಹೋಗೋನಲ್ಲ. ನಾನು ಯಾವತ್ತು ಎದೆದುರುಗಡೆ ಮಾತಾಡಿದ್ದೀನಿ, ಅವ್ರ ಥರ TV ಮುಂದೆ ಮಾತಾಡಿಲ್ಲ. ಎದೆದುರುಗಡೆ ಮಾತಾಡಿದ್ದೀನಿ. ನನ್ನ ರಾಜಕಾರಣ, ನಾನು ಜೋಕಾರ, ಅವ್ರ ಜೋಕಾರ. ನನ್ನ ರಾಜಕಾರಣದ ಇತಿಹಾಸ, ಅವ್ರ ರಾಜಕಾರಣದ ಇತಿಹಾಸ. ಒಂದು ಯಾವ್ದಾರ ಒಂದು TV ಅವರು ಕರೀಲಿ, ಒಂದು ಸ್ಟುಡಿಯೋದಲ್ಲಿ ಎದೆದುರುಗಡೆ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ಅಸೆಂಬ್ಲಿಲಂತೂ ಈಗ ಅವ್ರು ಪಾರ್ಲಿಮೆಂಟಲ್ಲಿ ಅವರೇ, ನಾನು ಅಸೆಂಬ್ಲಿ, ನಾನು ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರು ಇಲ್ಲಿ ಬರಲಿಕ್ಕಾಗಲ್ಲ. ಮಂಡ್ಯಕ್ಕೆ 99ರಲ್ಲಿ ನಾನು ಗೆದ್ದಾಗ 4 ಕಡೆ ಠೇವಣಿ ಇರಲಿಲ್ಲ. ಅವತ್ತಿನ ಜನತಾದಳಕ್ಕೆ 4 ಕಡೆ ಕ್ಯಾಂಡಿಡೇಟ್ ಇರಲಿಲ್ಲ. ಅವತ್ತು ಇವರು ಯಾವ ರೀತಿ ನನ್ನನ್ನು ಕ್ಯಾಂಡಿಡೇಟ್ ಆಗಬೇಕು ಅಂದ್ರೋ ಗೊತ್ತಿದೆ. 94ರಿಂದ 99 ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವಾ? ಸೊ ಜನತಾದಳದ ಪರಿಸ್ಥಿತಿ ಹೆಂಗಿತ್ತು ರಾಜ್ಯದಲ್ಲಿ.